ಸರ್ ಆತ್ಮ ವೆಲ್ನೆಸ್ಸಲ್ಲಿ ಈಗ ಏನೇನು ಟ್ರೀಟ್ಮೆಂಟ್ ಇದೆ, ಏನೇನು ಮಾಡ್ತಿರ್ತೀವಿ. ಇದು VIP ಸೆಂಟ್ರ್ ಹೊಸ್ದಾಗೊಂದು ಮಾಡಿದ್ದೀವಿ. ಇದು ಹತ್ರದಲ್ಲಿ ವಿಜಯನಗರ ಸೆಕೆಂಡ್ ಸ್ಟೇಜಲ್ಲಿದೆ. ಎಕ್ಸ್ಟೆನ್ಷನ್ ಅಪೋಲೋ ಫಾರ್ಮಸಿ ಹತ್ರ KD ಸರ್ಕಲಿಂದ ಮುಂದೆ ಇದ್ದೀವಿ. ಇಲ್ಲಿ ಏನೇನು ಟ್ರೀಟ್ಮೆಂಟ್ ಮಾಡ್ತಿದ್ವಿ ಅಂತ ಬೇಕಾದ್ರೆ ನೋಡ್ಬೋದು ಸರ್, ಬನ್ನಿ. ಇದು AC ಮಾಡಿದ್ದೀವಿ, ವಿತ್ ಸ್ಟೀಮ್ ಇರುತ್ತೆ ಇಲ್ಲಿ. ಇದು ಹತ್ರ ಲೊಕೇಶನ್ ಆಗಲಿ ಮತ್ತು ನಿಯರೆಸ್ಟ್ ಇದೆ ನಿಮಗೆ ವಿಜಯನಗರಕ್ಕೆ. ಇಲ್ಲಿ 4 ರೂಮ್ ಇರುತ್ತೆ ಸರ್. ಇಲ್ಲಿ ಇದು ಪೇಯ್ನ್ ಥೆರಪಿ ಅಂತ ಇರ್ತದೆ ಸರ್. ಬ್ಯಾಕ್ ಪೇಯ್ನ್ ಇರ್ತದಲ್ಲ, ಬ್ಯಾಕ್ ಪೇಯ್ನ್ಗೆ ನಮ್ಮದೇ ಆದಂಥ ಮಿಷಿನ್ ಥೆರಪಿ ಅಂತ ಮಾಡಿ ಜಸ್ಟ್ ಅದನ್ನು ಪ್ರೆಸ್ ಮಾಡಿ ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ಜಸ್ಟ್ ನಾವು ಕೊಡ್ತಾ ಇರ್ತೀವಿ ಸರ್. ಇದರ ಮಿಷಿನ್ ಥೆರಪಿ ಎಲ್ಲ ಇದು ಮಾಡೋದ್ರಿಂದ ಸರ್ ನಿಮಗೆ ನರ್ವ್ಸ್ ಎಲ್ಲ ಏನಾಗುತ್ತೆ, ಆಕ್ಟಿವ್ ಆಗುತ್ತೆ. ಆ ಪ್ರೆಜರ್ ಪಾಯಿಂಟ್ ಕರೆಕ್ಟಾಗಿ ಸಿಗುತ್ತೆ ನಿಮಗೆ. ನಮಗೆ ಆದಂಥ ಒಂದು ಟೆಕ್ನಿಕಲಿಂದ ಅದು ಯಾವುದು ಪಾಯಿಂಟ್ ಇದೆ, ನಿಮಗೆ ಯಾವ ಪಾಯಿಂಟ್ ಜಾಸ್ತಿ ಆಗಿದೆ, ಎಲ್ಲಿ ಅಪ್ ಇದೆ ಡೌನ್ ಇದೆ ಅದು ನೋಡಿ ಮಿಷಿನ್ಸ್ ನಾವು ಇದನ್ನು ಯೂಸ್ ಮಾಡ್ತೀವಿ. ಮಾಡಿ ಅಥವಾ ಸ್ಟ್ರೆಚಿಂಗ್ ಇರುತ್ತೆ ಸರ್. ಈಗ ನಿಮಗೆ ಸ್ಟ್ರೆಚಿಂಗ್ ಅಂದರೆ ಜಾಯಿಂಟ್ಸ್. ಈ ಜಾಯಿಂಟ್ ಮಾಡೋದ್ರಿಂದ ಏನು ಎಲ್ಲಿಗಿದೆ ಇದು ಎಕ್ಸ್ಪರ್ಟ್ ಆಗಿರ್ತೀವಿ ನಾವು ಇದರಲ್ಲೇ ಸರ್ಟಿಫೈಡ್ ಆಗಿರ್ತೀವಿ. ಅದು ಮಾಡೋದ್ರಿಂದ ಆ ಜಾಯಿಂಟ್ಸ್ ಏನಾಗುತ್ತೆ, ಯೂಟಿಲೈಸ್ ಆಗುತ್ತೆ. ಇಲ್ಲೆಲ್ಲ ಸರ್ಟಿಫೈಡ್, ನಾವು ಇಲ್ಲಿ ಪ್ರೊಫೆಷನಲ್ ಇರೋದ್ರಿಂದ ಅವರು ಸರ್ಟಿಫೈಡ್ ಆಗಿರ್ತಾರೆ. ಇಲ್ಲಿ ಎಲ್ಲ ರೀತಿ ನಿಮಗೆ ಇರ್ತಾರೆ. ಅದು ನಾನು ಇನ್ವಾಲ್ವ್ ಇರ್ತೀವಿ, ಮುಂದೆನೇ ಇರ್ತೀವಿ. ಇಲ್ಲಿ ಸರ್ಟಿಫೈಡ್ ಇರ್ತದೆ. ಯಾರು ಬೇಕಾದ್ರೆ ಬಂದು ಕೂತ್ಕೊಂಡು ಅವ್ರ ಪೇಷಂಟ್ ಕಡೆ ಬಂದು ಕೂತ್ಕೋಬೋದು, ಇನ್ನೊಬ್ಬರು ಬಂದು ರಿಸಲ್ಟ್ ಕೂತ್ಕೊಂಡು ನೋಡ್ಬೋದು. ಅಲ್ಲಿ ಕುಣಿಸಿ ಇಲ್ಲಿ ಕುಣಿಸಿ ಹೊರಗಡೆ ಮಾಡಿ ಆ ಥರ ಏನೂ ಇರೋಲ್ಲ. ಮುಂದೆನೇ ಬೇಕಾದ್ರೆ ಬಂದು ಇರ್ಬೋದು. ಫ್ಯಾಮಿಲಿ ಬರ್ಬೋದು, ಇಲ್ಲಿ ಹಸ್ಬೆಂಡ್ ವೈಫ್ ಜೊತೆಲೇ ಬರ್ಬೋದು. ಇಲ್ಲ ಏಜ್ ಆದ್ರೆ 60-70 ವರ್ಷದವ್ರು ಬರ್ಬೋದು. ಮತ್ತು ತುಂಬ ಪೇನ್ ಒಂದು ಸರಿ ಬಂದು ಒಂದು 30 ಮಿನಿಟ್ಸ್ ಒಂದು ಸೆಷನ್ ತಗೊಳ್ಳಿ ಸರ್. ಇಷ್ಟು ತಗೊಂಡ್ರೆ ಗೊತ್ತಾಗುತ್ತೆ ನಿಮಗೆ. ನಾವು ಅದಕ್ಕೆ ಫೋಕಸ್ ಮಾಡ್ತಾಯಿದ್ದೀವಿ ಜಾಸ್ತಿ. ಇಲ್ಲಿ ತುಂಬ ಜನ ಪೇಯ್ನಸರು ಇದ್ದಾರೆ, ಬಟ್ ಅವ್ರು ಬಂದರೆ ಇದು ಹೊಸ ಟೆಕ್ನಿಕ್ಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸ್ಟ್ರೆಚಿಂಗ್ ಅಂತ ಇರ್ತೀವಿ. ಸ್ಟ್ರೆಚಿಂಗ್ ಅಂದರೆ ನಿಮಗೆ ಇಮೊಬಿಲಿಟಿ ಇದೆಲ್ಲ ಬೇರೆಲ್ಲ ಮಾಡಲ್ಲ. ಈಗ ನಮ್ಮಲ್ಲಿ ಜಾಯಿಂಟ್ಸ್ ಏನಿದೆ, ಅಲ್ಲಿ ಏನಿದೆ, ಎಕ್ಸ್ಪರ್ಟ್ ಏನಿದೆ ನಾವು ಮಾಡ್ತಾಯಿರ್ತೀವಿ. ಅದ್ರ ಜೊತೆಗೆ ನಿಮ್ಗೆ ಏನಾಗುತ್ತೆ, ಟ್ರಿಗರ್ ಪಾಯಿಂಟ್ ಅಂತ ಹೇಳ್ತೀವಿ. ಪಾಯಿಂಟ್ ಟ್ರಿಗರ್, ಆ ಪಾಯಿಂಟ್ಸ್ ಏನಿದೆ ಆ ಪಾಯಿಂಟ್ನ ಜಾಯಿಂಟ್ ಏನು ಮಾಡ್ತೀವಿ, ಆ ಟ್ರಿಗರ್ ಪಾಯಿಂಟ್ ಎಲ್ಲಿ ಮಾಡ್ತೀವಿ ಅಲ್ಲಿರ್ತದೆ ನಮಗೆ. ಆ ಪಾಯಿಂಟ್ಸ್ ಇರ್ತದೆ ನಮಗೆ ಇಲ್ಲಿ ಎಷ್ಟಿದೆ ಪಾಯಿಂಟ್ಸ್ ಅಂತ, ಆ ಪಾಯಿಂಟ್ಸ್ ಮೇಲೆ ಟ್ರಿಗರ್ ಮಾಡ್ತೀವಿ. ಮತ್ತು ತುಂಬ ಜನಕ್ಕೆ ಕಾಫ್ ಮದರ್ಸ್ ಇಲ್ಲಿ ಜಾಸ್ತಿ ಪೇಯ್ನ್ ಇರ್ತದೆ. ಮುಟ್ಟಿದ್ರೆ ಸಾಕು ಬಡ್ಕೊತಾ ಇರ್ತಾರೆ ಅಂತ, ಮತ್ತು ಕಾಲೆಲ್ಲ ಹೋಗ್ತಾರೆ, ಉರಿ ಬಂದಂಗೆ ಆಗುತ್ತೆ. ಸೊ ನಾವು ಬರೀ ಈ ಪಾರ್ಟಿಗೆ ಸಪ್ರೇಟ್ ಟ್ರೀಟ್ಮೆಂಟ್ ಇರುತ್ತೆ ನಿಮಗೆ. ಟೋಟಲ್ ಫುಲ್ ಬ್ಯಾಕ್ ತಗೋತಾರೆ, ಫುಲ್ ಬಾಡಿ ತಗೊಳ್ತಾರೆ. ಸೊ ನಿಮಗೆ ಇಲ್ಲಿ ಒಂದು ಇಂಟರ್ನ್ಯಾಷನಲ್ ಒಂದು ಎನರ್ಜಿ ಒಂದು ಪಾಸ್ ಆಗುತ್ತೆ ಸರ್. ಅದು ಬಂದು ತಗೊಂಡ್ರೆ ಗೊತ್ತಾ, ನಾವು ಹೇಳಿದ್ರೆ ಅದು ಗೊತ್ತಾಗಲ್ಲ ಅವ್ರಿಗೆ. ಒಂದು ಸರಿ ಬಂದು ಅವ್ರು ಏನು ಮಾಡ್ತಾರೆ ಹೆಂಗೆ ಅಂತ ಒಂದು ನೋಡಕ್ಕೆ ಬನ್ನಿ. ನೋಡಿ ನಿಮ್ಗೆ ಏನು ತಗೋಬೋದು ಸರ್ ನೀವು. ಇದರಲ್ಲಿ ನಿಮ್ಗೆ ಜಾಸ್ತಿ ನಡೀತಾರದಿಲ್ಲ ಹಾರ್ಟ್ ಸ್ಟೋನ್ ಥೆರಪಿ ಅಂತ ಹೇಳ್ತೀವಿ. ಆ ಜೊತೆ ಹಾರ್ಟ್ ಸ್ಟೋನ್ ಬಿಸಿ ಕಲ್ಲು ಇರ್ತದೆ, ಇದು ಲಾವಾ ಸ್ಟೋನ್ ಅಂತ ಹೇಳ್ತೀವಿ, ಹಾರ್ಟ್ ಸ್ಟೋನ್ ಅಂತ ಇರ್ತದೆ ಸರ್. ಇದು ನೀವು 10 ಫಿಸಿಯೋಥೆರಪಿ ಏನು ಮಾಡ್ತೀವಿ ನಾವು, AVS NFT ಅಂತ ಹೇಳ್ತೀವಿ. ಸೊ ಅದಕ್ಕಿಂತ ಇದು ಪವರ್ಫುಲ್ ಆಗಿರ್ತದೆ. ಇದು ಬಿಸಿ ಸುಡ್ತಾ ಇರ್ತದೆ. ಅದನ್ನು ಯಾವಾಗ ನಾವು ಆಯಿಲ್ ಹಾಕ್ಬಿಟ್ಟು ಜಸ್ಟ್ ನಾವು ಪ್ಯಾಂಪರಿಂಗ್ ಮಾಡ್ತೀವಿ. ಜಸ್ಟ್ ಇದನ್ನು ಮಾಡಿ ಆ ಕಲ್ಲೇ ನಾವು ಸ್ಟೋನ್ ಪಾಸ್ ಮಾಡ್ತೀವಿ. ನಿಮಗೆ ಅದು ಏನಾಗುತ್ತೆ, ನರ ಏನಾರ ಡೊಂಕಾಗಿದ್ರೆ, ಮಜಲ್ಸ್ ಏನಾರಿದ್ರೆ ಸಖತ್ ಫಾಸ್ಟ್ ಆಗುತ್ತೆ. ಅದು ಯಾವಾಗ ಒಳ್ಳೆ ಐರನ್ ಮಾಡ್ದಂಗೆ ಆಗುತ್ತೆ ನಿಮಗೆ ಎನರ್ಜೆಟಿಕ್ ಚೆನ್ನಾಗಿ ಆಗ್ಬಿಡ್ತದೆ. ಇದನ್ನು ಯಾರೂ ಮಾಡಲ್ಲ. ಯಾಕೆ ಮಾಡಲ್ಲ ಅಂದರೆ ಕೈಯೆಲ್ಲ ಸುಡ್ತಾ ಇರ್ತದೆ, ಯಾರು ಥೆರಪಿ ಸಿಗಲ್ಲ, ಇದ್ರಲ್ಲಿ ಎಕ್ಸ್ಪರ್ಟ್ ಇರಲ್ಲ. ಅದಕ್ಕೆ ನೀವೇ ಇಟ್ಕೊಂಡು ನೋಡಿ ಸರ್, ಅದು ಇಟ್ಕೊಳ್ಳೋಕ್ಕಾಗಲ್ಲ. ನೀವು ಎಷ್ಟು ಬಿಸಾಕ್ತಾ ಇರ್ತೀರ. ಇದು ಲಾವಾ ಸ್ಟೋನ್ ಅಂತ ಹೇಳ್ತೀವಿ. ಮತ್ತು ಇದು ಜ್ವಾಲಾಮುಖಿ, ಇಲ್ಲಿ ಭೂಗರ್ಭದಲ್ಲಿರೋಂಥ ಕಲ್ಲುಗಳನ್ನ ನಾವು ಇದನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ. ಎಲ್ಲ ದುಬೈ, ರಷ್ಯಾದಲ್ಲಿ ಜಾಸ್ತಿ ಸಿಗುತ್ತೆ ಇದು. ಅಲ್ಲಿಂದ ಇಲ್ಲೆಲ್ಲ ಗ್ರಾನೈಟ್ ಹಾಕಿ ಏನೇನೋ ಬೇಡದೆಲ್ಲ ಮಾಡ್ತಾರೆ. ಅದಿಲ್ಲ, ನಮಗೆ ಒಂದು ಒರಿಜಿನಲ್ ಸ್ಟೋನ್ ಅಂತ ಇರ್ತದೆ. ಇದು ಕಾಸ್ಟೇ ಜಾಸ್ತಿ ಇರ್ತದೆ. ಇದನ್ನೇ ನಾವು ಜಾಸ್ತಿ ಮಾಡೋದು. ಇದನ್ನು ಸ್ಟೋರ್ ಮಾಡಿ ಮಾಡ್ತಾ ಇದ್ದೀವಿ. ಇದು 10 ಫಿಸಿಯೋಗೆ ಈಕ್ವಲ್ 1 ಸೆಷನ್. ಅಷ್ಟು ಪರ್ಫೆಕ್ಟಾಗಿ ನಿಮಗೆ ಪೇಯ್ನ್ ಇಮಿಡಿಯೇಟ್ಲಿ ರಿಯಾಕ್ಷನ್ ಆಗುತ್ತೆ. ಇದನ್ನೇ ನಾವು ಮಾಡ್ತಾ ಇರೋದು. ಇದನ್ನು ಹೊರಗಡೆ ನೋಡ್ತಾರೆ ಹಂಗೆ ಹಿಂಗೆ ಬನ್ನಿ ಪೇಯ್ನ್ ತಗೊಳ್ಳಿ, ಒಂದು ನೋಡಿ ನೀವು ಫಸ್ಟ್ ಮಾಡಿ, ಆಮೇಲೆ ನಿಮಗೆ ರಿಸಲ್ಟ್ ಕೇಳಿ ಸರ್. ಬರ್ತಾರೆ ಪೇಯ್ನ್ ಜಾಸ್ತಿ ಇರೋರು ಬರ್ತಾರೆ ಇಲ್ಲಿ. ಮತ್ತು ಸ್ಪೋರ್ಟ್ಸ್ ಪರ್ಸನ್ ಜಾಸ್ತಿ ಬರ್ತಾರೆ. ಲೆಗ್ ಮೂವ್ಮೆಂಟ್ ಜಾಸ್ತಿ ಇರ್ತದೆ, ಮತ್ತು ವೆರಿಕೋಸ್ ವೇನ್ ಜಾಸ್ತಿ ಇದೆ ಅವ್ರಿಗೆ, ಮತ್ತು L4 L5 ಜಾಸ್ತಿ ಇದೆ, ಸ್ಪಾಂಡಿಲೈಟಿಸ್ ಜಾಸ್ತಿ ಇದೆ. ಮತ್ತು ಈಗ IT/BT ಸಖತ್ತು ಸಿಸ್ಟಮ್ ಇಂದ ಹೋಮ್ ವರ್ಕ್ ಮಾಡಿ ಅಂದರೆ ಹೋಮ್ ವಿಸಿಟ್ ಅಂತ ಹೇಳ್ತಾರೆ, ಅಲ್ಲಿ ಮಾಡ್ತಾ ಇರ್ತಾರೆ. ವರ್ಕ್ ಫ್ರಮ್ ಹೋಮ್ ಅಂತ ಜಾಸ್ತಿ ಮಾಡ್ತಾರೆ. ಸೊ ಅವ್ರಿಗೆ ಏನಾಗುತ್ತೆ, ಕತ್ತೆಲ್ಲ ಜಾಸ್ತಿ ಹೋಗಿದೆ. ಇದನ್ನು ಒಂದ್ಸರಿ ನಾವು ಸ್ಟೋನ್ ಈ ಥರ ಪಾಸ್ ಮಾಡೋದ್ರಿಂದ ಸೊ ಅದು ನಿಮಗೆ ಈಸಿ ಆಗಿಬಿಡ್ತದೆ. ಒಂದು ಐರನ್ ಮಾಡ್ದಂಗೆ ಸರ್. ಇದು ಜಸ್ಟ್ ಮಾಡಿದ್ರೆ ಸಾಕು, ಒಂಥರ ಬಿಸಿ ಇರ್ತದೆ, ಬಟ್ ಐರನ್ ಇದ್ದಂಗೆ ಇರ್ತದೆ ಇದನ್ನ ಪರ್ಫೆಕ್ಟಾಗಿ ಎಲ್ಲಿ ನಿಮಗೆ ಸರ್ಟಿಫೈಡ್ ಯಾರಿದ್ದಾರೆ, ಇದನ್ನು ಮಾಡೋರು ಯಾರಿದ್ದಾರೆ, ಗುಡ್ ಯಾರಿದ್ದಾರೆ, ಲೈಸೆನ್ಸ್ ಯಾರಿದ್ದಾರೆ ಅವ್ರ ಹತ್ರ ಮಾತ್ರ ಮಾಡಿಸ್ಬೇಕಿದೆ. ಸುಮ್ಮನೆ ಯಾರು ಅನ್ನೋನ್ ಪರ್ಸನ್ ಅಥವಾ ಸುಮ್ಮನೆ ಏನಾನ ಮಾಡಿಬಿಟ್ಟು ಮಾಡೋ ಅವಶ್ಯಕತೆ ಇಲ್ಲ. ಇದು ಪಾಯಿಂಟ್ಸ್ ಇರ್ತದೆ. ಇದು ಯಾವ ಪಾಯಿಂಟಲ್ಲಿ ಇಡಬೇಕು, ಎಲ್ಲಿ ಮಾಡಬೇಕು ಅಂತ. ನಾವು ಇಲ್ಲಿ 14 ವರ್ಷ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ, ನಾವು 6 ವರ್ಷ ನಾವು ಮೈಸೂರಲ್ಲಿ ಆಲ್ರೆಡಿ ನಾವು ಕಂಪ್ಲೀಟ್ ಮಾಡೋದ್ರಿಂದ ಇದಕ್ಕೆ ನಾವು ಬೇಗ ಒತ್ತು ಕೊಡ್ತಿದ್ವಿ. ದಯವಿಟ್ಟು ಬನ್ನಿ ಒಂದ್ಸರಿ ಸೆಷನ್ ತಗೊಳ್ಳಿ ಅಂತ. ಏನು ಮಾಡ್ಬಿಡ್ತಾರೆ, ಹೋಗಲ್ಲ ವಾದ. ನಾವು ಹೇಳಿದ್ರು ಪೇಯ್ನ್ ರಿಮೂವ್ ಮಾಡ್ತೀನಿ, ನಾನು ಫುಲ್ ಒಳಗಡೆ ಬೋನ್ ಸೆಟ್ ಮಾಡ್ಬಿಡ್ತೀನಿ, ತೆಗೆದುಬಿಡ್ತೀನಿ, ನಥಿಂಗ್. ನಿಮ್ದು ಏನಿದೆ ಪೇಯ್ನ್, ಈಗ ತಲೆಯಲ್ಲಿ ಇದೆ ಆಗ್ತಾಯಿಲ್ಲ, ಅದನ್ನು ರಿಮೂವ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ನೆಕ್ಸ್ಟ್ ಅದನ್ನು ಇಂಪ್ರೂವ್ ಮಾಡ್ಕೊಂಡು ಹೋಗೋಣ. ನಾವು ಹೇಳ್ಕೊಡ್ತೀವಿ ಏನು ಮಾಡಬೇಕೇನು. ಸ್ಪೋರ್ಟ್ಸ್ ಪರ್ಸನ್ನೇ ಜಾಸ್ತಿ ಬರೋದು, ಅವರೆಲ್ಲ ಹೇಗಿರ್ತಾರೆ ಅದನ್ನೆಲ್ಲ ತಿರ್ಸಕ್ಕೆ, ಅದಕ್ಕೆ ಟೆಕ್ನಿಕಲ್ ಬೇರೆ ಇರ್ತದೆ. ನೆಕ್ಸ್ಟ್ ಸ್ಟೇಷನ್ ಬಂದಾಗ ನಾನು ಅದನ್ನು ಡೆಮೋ ಮಾಡಿ ನಿಮಗೆ ಕೊಡ್ತೀನಿ. ನಾನು ಬಿಗ್ ಪರ್ಸನ್ಗೆ ಹೇಗೆ ಮಾಡಬೇಕು, ಸ್ಟ್ರೆಚಿಂಗ್ ಹೆಂಗೆ ಮಾಡಬೇಕು, ಅದಕ್ಕೆ ಅವ್ರಿಗೂ ಬೇಕು. ಯಾಕಂದರೆ ಡಂಬಲ್ಸ್ ಎಲ್ಲ ಮಾಡಿ ಮಜಲ್ಸ್ ಎಲ್ಲ ಕ್ಯಾಚ್ ಆಗಿಬಿಟ್ಟಿರ್ತದೆ. ಅದಕ್ಕೆ ಸ್ಪೋರ್ಟ್ಸ್ ಥೆರಪಿ ಅಂತ ಮಾಡ್ತೀವಿ. ಡೀಪ್ ಟಿಶ್ಯೂ ಅಂತ ಇದೆ. ಡೀಪ್ ಟಿಶ್ಯೂ ಮಾಡೋದ್ರಿಂದ ನಿಮಗೆ ಫುಲ್ ಒಳಗಡೆ ಹೋಗುತ್ತೆ, ಫುಲ್ ಮಜಲ್ಸು ಫುಲ್ ಒಳಗಡೆ ಹೋಗ್ತೀವಿ. ಎಷ್ಟು ಪ್ರೆಜರ್ ಆಗುತ್ತೆ ಅಷ್ಟು ಪ್ರೆಜರ್ ಕೊಡ್ತೀವಿ ನಾವು. ಅದು ಬ್ಲಾಕೇಜ್ ಏನಿದೆ ಓಪನ್ ಆಗುತ್ತೆ. ಈ ಥರ ನಾವು ಥೆರಪಿ ಮಾಡೋದ್ರಿಂದ ನಿಮಗೆ ಗುಡ್ ರಿಸಲ್ಟ್ ಸಿಗುತ್ತೆ. ಗರ್ಭಿಣಿ ಹೆಣ್ಮಕ್ಳು ಅವ್ರಿಗೂ ಅದೇನು ಹೇಳ್ತಾರೆ, ಈ ಸ್ಟೋನ್ ಥೆರಪಿನೇ ನಾನು ಹೇಳ್ತಾ ಇರೋದು. ರೆಕಮೆಂಡ್ ಮಾಡ್ತಾರೆ ಇದನ್ನೇ ಮಾಡಿಸಿ ಅಂತ. ಅದು ಮಾಡಿಸಿ. ಮತ್ತು ಕ್ರಕ್ಕಿಂಗ್ ಅಂತ ಮಾಡ್ತೀವಿ ಸರ್. ಈಗ ಬಾಡಿ ನಿಮಗೆ ಕ್ರಕ್ಕಿಂಗ್ ಅಂದರೆ
ಜಸ್ಟ್ ನಾವು ಪ್ರೆಸ್ ಮಾಡಿ ಕರೆಕ್ಟ್ ಪಾಯಿಂಟ್ ಇರ್ತದೆ ಅದು ನೋಡಿ ಕರೆಕ್ಟ್ 2 3 ಇದು ಮಾಡ್ತೀವಿ. ಮತ್ತೀಗ ನೋಡಿ ಲೆಗ್ ಪೇನಿಗೆ ಎಕ್ಸಾಂಪಲ್ಲು, ಇದು ಎಲ್ಲರೂ ಮಾಡೋಕ್ಕಾಗಲ್ಲ ಸರ್. ಇದು ಎಕ್ಸ್ಪರ್ಟ್ ಇರ್ತಾರೆ, ಸುಮ್ಮನೆ ಏನೇನೋ ಮಾಡಿ ಏನೇನೋ ಮನೆಯಲ್ಲೆಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಎಕ್ಸ್ಪರ್ಟ್ ಸರ್ಟಿಫೈಡ್ ಇರ್ತಾರೆ, ಅವ್ರ ಹತ್ರನೇ ಬನ್ನಿ. ದಯವಿಟ್ಟು ಒಂದು ಸೆಷನ್ ನೀವು ಟ್ರೈ ಮಾಡಿ. ಜಾಯಿಂಟ್ಸ್ ಗೀನ್ಸ್ ಎಲ್ಲ ವಾವ್ ಅನ್ನಂಗಿರುತ್ತೆ. ನೀವು ಸೂಪರಾಗಿ ನೀವು ಹೆಲ್ತಿಯಾಗಿರ್ತೀರ. ಸ್ಟೀಮ್ ಇದೆ ಸರ್, ಸ್ಟೀಮ್ ಇದೆ ಸರ್, ಆಯಿಲ್ ಮಸಾಜ್ ಇದೆ, ಸ್ಟೀಮ್ ಇದೆ. ಇಲ್ಲಿ 14 ಟೈಪ್ ಆಯಿಲ್ ಯೂಸ್ ಮಾಡ್ತೀವಿ ಸರ್ ನಾವು. ನಿಮಗೆ ಅಕ್ವಾ ಅಂತ ಇದೆ, ಲಾವೆಂಡರ್ ಅಂತಿದೆ, ಆರೆಂಜ್ ಇದೆ, ನಿಮಗೆ ಲೆಮನ್ಸ್ ಅಂತ ಇದೆ. ಅಂದರೆ ಇಲ್ಲಿ ಬೇರೆಲ್ಲ ಬೇರೆ ಒಂದೇ ಆಯಿಲ್ ಏನೇನು ಮಾಡ್ತಾರೆ, ನಮ್ಮದು ಎಕ್ಸ್ಪರ್ಟ್ ಕ್ವಾಲಿಟಿಯಿಂದ ಇರ್ತದೆ. ನೀವು ಬಂದು ಚೆಕ್ ಮಾಡ್ಬೋದು. ಇವತ್ತವರೆಗೂ ಒಂದು ಯಾವುದೇ ಸ್ಕಿನ್ ರ್ಯಾಷಸ್ ಆಗಲಿ ಅವೆಲ್ಲ ಆಗಲ್ಲ. ವೆಜ್ ಆಯಿಲ್ ಯೂಸ್ ಮಾಡ್ತೀವಿ ನಾವು. ಅದಕ್ಕೆ ಅದು ಅಂದರೆ ಒಳ್ಳೆ ಕಾಸ್ಟ್ಲಿ ಆಯಿಲ್ ಇರ್ತದೆ. ಅದೆಲ್ಲ ಮಾಡೋದ್ರಿಂದ ನಿಮಗೆ ಯೂಸ್ ಆಗುತ್ತೆ. ಮತ್ತೆಲ್ಲ ಸ್ಟರೈಲ್ ಇರ್ತದೆ ಸರ್. ಇಲ್ಲಿ ಸ್ಟೀಮ್ ಇರ್ತದೆ ನಿಮಗೆ. ಅಂದರೆ ನಿಮಗೆ ಅವರು ಸ್ಟೀಮ್ ತಗೊಳ್ಳೋದ್ರಿಂದ ಸ್ಕಿನ್ನು ಮಾಯ್ಚರೈಸ್ ಚೆನ್ನಾಗುತ್ತೆ. ಆಫ್ಟರ್ ಆಯಿಲ್ ಆದಮೇಲೆ ಸ್ಕಿನ್ ಎಲ್ಲ ಹೋಗುತ್ತೆ ನಿಮಗೆ. ಮತ್ತು ಇಲ್ಲ ನಮಗೆ ತುಂಬ ಸೆಕೆ ಆಗುತ್ತೆ ಅಂದರೆ ಎ ಸಿ ಇದೆ, VIP ಸೆಕ್ಷನ್ಗೆ ಬರ್ಬೋದು ಸರ್. ಅದೆಲ್ಲ ನಿಮ್ಗೆ ಯಾವ ಥರದ 14 ಟೈಪ್ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ನಿಮ್ಗೆ ಯಾವ ಸೂಟೇಬಲ್ ಆಗಿದೆ ನಾವು ಅದನ್ನು ಗೈಡೆನ್ಸ್ ಮಾಡ್ತೀವಿ. ನೀವು ಬಂದು ನೀವು ಅದನ್ನು ಥೆರಪಿ ತಗೋಬೋದು ಸರ್.